ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಸ್ನೇಹಿತರೆ, ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಂತ. ಹೌದು ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಪವನ್ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಗ್ಗೆ. ಪವನ್ ಅವರು ಯಾರು ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ನಾನು ಯೂಟ್ಯೂಬ್ ವೀಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಅವ್ರ ಬಗ್ಗೆ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಒಂದ್ಸಲ ಎಲ್ಲ ವೀಡಿಯೋಸ್ನ ಚೆಕ್ಔಟ್ ಮಾಡಿ ನಿಮಗೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಪವನ್ ಅವ್ರು ಯಾರು ಏನು ಅಂತ ತುಂಬ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಅವರು ತೀರ್ಕೊಳ್ಳೋ ಮುಂಚೆ 15 ಡೇಸ್ ಬ್ಯಾಕ್ ಅವ್ರು ಆಕ್ಸಿಡೆಂಟಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಪ್ರಾಣ ಕಳ್ಕೊಂಡ್ರು ಸ್ನೇಹಿತರೆ. ನಮ್ಮನ್ನೆಲ್ಲ ಬಿಟ್ಟು ಹೋದರು. ಆ ಟೈಮಲ್ಲಿ ಅವ್ರಿಗೇನು ಆಕ್ಸಿಡೆಂಟ್ ಆಯ್ತಲ್ಲ, ಆಕ್ಸಿಡೆಂಟ್ ಆಗಿರೋ ಟೈಮಲ್ಲಿ ಲಿಟ್ರಲಿ ಅವ್ರು ಇನ್ಸ್ಟಾಗ್ರಾಮಲ್ಲಿ ಇದ್ದಿದ್ದು ಫಾಲೋವರ್ಸು 2,20,000 ಸ್ನೇಹಿತರೆ. ಹೌದು ಸ್ನೇಹಿತರೆ, ಅವರು ಫಾಲೋವರ್ಸ್ ಇದ್ದಿದ್ದು 2,20,000. ಆದರೆ ನೋಡಿ ಸ್ನೇಹಿತರೆ, ನಮ್ಮ ಜನ ಅವ್ರ ಮೇಲಿರೋ ಒಂದು ಪ್ರೀತಿ ಕಾಳಜಿನ ಯಾವ ಥರ ತೋರಿಸಿದ್ರಂದರೆ, ಅವ್ರು ಇರೋವಾಗಲೇ 2,00,000 ಫಾಲೋವರ್ಸ್ ಮಾಡಿ ಅವರು 2,00,000 ಫಾಲೋವರ್ಸ್ ಆಗಿರೋ ಖುಷಿಗೆ ಅವ್ರ ಸ್ನೇಹಿತರ ಜೊತೆ ಸೆಲೆಬ್ರೇಷನ್ ಮಾಡಿದ್ರು. ಅವರು ಆಲ್ರೆಡಿ ತುಂಬ ಚೆನ್ನಾಗಿ ಅವ್ರ ಸ್ನೇಹಿತರು ಏನಿದ್ದಾರೆ ಅವ್ರ ಜೊತೆ ಸೆಲೆಬ್ರೇಷನ್ ಮಾಡಿದ್ರು. ಅವರು 2,00,000 ಫಾಲೋವರ್ಸ್ ಕಂಪ್ಲೀಟ್ ಆಯಿತು ಅಂತ ಅವ್ರು ಸೆಲೆಬ್ರೇಷನ್ ಮಾಡಿದರು. ಮಾಡಿದ್ಮೇಲೆ ಒಂದು 20,000 ಫಾಲೋವರ್ಸ್ ಆದಮೇಲೆ ಅವರು ನಮ್ಮನ್ನೆಲ್ಲ ಬಿಟ್ಟು ಅವತ್ತು ರಾತ್ರಿ ಆಕ್ಸಿಡೆಂಟಲ್ಲಿ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋದರು ಸ್ನೇಹಿತರೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವಾಗೇನಪ್ಪ ಅಂದರೆ ಅವರ ಯೂಟ್ಯೂಬ್ ಚಾನಲಲ್ಲಿ 4 ಲಕ್ಷ ಸ್ನೇಹಿತರೆ, 400K 4 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. ನೋಡಿ ಸ್ನೇಹಿತರೆ, ಅವರು ತೀರ್ಕೊಂಡ ಮೇಲೆ ಅವ್ರಿಗೆ 2 ಲಕ್ಷ ಫಾಲೋವರ್ಸ್ಗಳು ಜಾಸ್ತಿ ಆಗಿದ್ದಾರೆ. ಲಿಟ್ರಲಿ 15 ಡೇಸಲ್ಲಿ 15 ದಿನದಲ್ಲಿ ಹತ್ತತ್ರ 2 ಲಕ್ಷ ಫಾಲೋವರ್ಸ್ ಅಂದರೆ ಇದೊಂದು ಜೋಕೆ ಅಲ್ಲ ಸ್ನೇಹಿತರೆ. ಇಟ್ಸ್ ನಾಟ್ ಅ ಜೋಕ್. ಇದೊಂದು ಸಣ್ಣ ವಿಷಯ ಅಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ಕರ್ನಾಟಕದ ಜನ ಅವ್ರ ಮೇಲೆ ತೋರಿಸ್ತಾ ಇರೋ ಪ್ರೀತಿ ದೊಡ್ಡದು ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಮುಖಾಂತರ ನಾನು ಅವ್ರಿಗೆ ಬಂದಿರೋಂಥ ಫಾಲೋವರ್ಸ್ನ ನೋಡಿ ನಮ್ಮ ಜನ ತೋರಿಸ್ತಾ ಇರೋಂಥ ಪ್ರೀತಿ, ಅವ್ರ ಮೇಲೆ ತೋರಿಸ್ತಾ ಇರೋಂಥ ಪ್ರೀತಿ ದೊಡ್ಡದು ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, 2,22,000 ಇದ್ದಿದ್ದು ಫಾಲೋವರ್ಸು 4 ಲಕ್ಷ ಆಗಿದ್ದಾರೆ. ಅವ್ರ ವೀಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಅವ್ರ ಸ್ನೇಹಿತರು ಆ ಚಾನಲ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರೇನು ಆ ಚಾನಲ್ ಡೆಡ್ ಆಗೋದಕ್ಕೆ ಬಿಟ್ಟಿಲ್ಲ ಸ್ನೇಹಿತರೆ. ಹೌದು ಗುರು, ತುಂಬ ಜನ ಡೆಡ್ ಆಗೋದಕ್ಕೆ ಬಿಟ್ಬಿಡ್ತಾರೆ. ಅವ್ರು ಆ ಥರ ಬಿಟ್ಟಿಲ್ಲ. ಅವ್ರ ಚಾನಲ್ನ ಅವರು ಫ್ರೆಂಡ್ ಮಿಸ್ಟರ್ 07 ಅಂತ ರೋಶು ಏನೋ ಒಂದು ಚಾನಲ್ ಇದೆ ಸ್ನೇಹಿತರೆ, ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ. ಅವರು ಹತ್ತತ್ರ 70,000 ಫಾಲೋವರ್ಸ್ ಇದ್ದಾರೆ. ಆ ಚಾನಲ್ಲು ಅವ್ರ ಸ್ನೇಹಿತರು, ಅವ್ರ ಕ್ಲೋಸ್ ಫ್ರೆಂಡ್ ಅಂತೆ ಅವರು ಅದನ್ನು ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಕಂಟಿನ್ಯೂ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಅವ್ರ ತಂದೆ ತಾಯಿಗೆ ಹೆಲ್ಪ್ ಆಗಲಿ ಅಂತ QR ಕೋಡ್ ಸ್ಕ್ಯಾನರೆಲ್ಲ ಹಾಕಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಅವ್ರ ಫ್ಯಾಮ್ಲಿಗೆ ಅವರು ಮುಟ್ಸಿದ್ದಾರೆ ಕೂಡ. ಆ ಥರ ಒಳ್ಳೆ ಅವರು ಸ್ನೇಹಿತರವರು. ಅದೇ ಥರ ಪ್ರಮೋಷನ್ಗಳನ್ನ ಮಾಡ್ತಾಯಿದ್ದಾರೆ. ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡಿದ್ರು ಅವರು ಕೂಡ, ಸಾರಿ ಕೂಡ ಕೇಳಿದ್ದಾರೆ ಇವತ್ತು ಇನ್ಸ್ಟಾಗ್ರಾಮ್ ಸ್ಟೋರಿಲಿ. ಇನ್ಮೇಲೆ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡಲ್ಲ, ದಯವಿಟ್ಟು ಕ್ಷಮಿಸಿಕಂತ ಅವ್ರು ಕೇಳಿದ್ದಾರೆ ಕೂಡ. ಮತ್ತು ಅವ್ರು ಬಯೋದಲ್ಲೇ ಹಾಕಿದ್ದಾರೆ, ಇನ್ಮೇಲೆ ಬೆಟ್ಟಿಂಗ್ ಆ್ಯಪ್ಸ್ನ ಯಾವುದು ಪ್ರಮೋಷನ್ ಮಾಡಲ್ಲ, ನೀವು ಪ್ರಮೋಷನ್ ಕೇಳಬೇಡಿ ಅಂತ. ಅದಕ್ಕೊಂದು ಒಳ್ಳೆ ನಿರ್ಧಾರ, ವೆರಿ ಗುಡ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, 4 ಲಕ್ಷ ಫಾಲೋವರ್ಸು ಅವರು ಇಲ್ಲದೇ ಇರೋ ಟೈಮಲ್ಲಿ ಅವ್ರ ಮೇಲೆ ತೋರಿಸಿರೋಂಥ ಪ್ರೀತಿ ಇದೆಯಲ್ಲ ಸ್ನೇಹಿತರೆ, ಅದು ತುಂಬ ದೊಡ್ಡದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ದೊಡ್ಡದು ಅದು. ಯಾಕಂದರೆ 2,22,000ರಿಂದ 4 ಲಕ್ಷ ಮೇಲೆ ಹೋಗಿಬಿಟ್ಟಿದೆ ಇವಾಗ ಅವ್ರ ಫಾಲೋವರ್ಸು. ಅದನ್ನು ಅವರು ಎಲ್ಲರೂ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಆದಷ್ಟು ಬೇಗ ಇನ್ನೂ 5 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಬೇಗ 5 ಲಕ್ಷ ಫಾಲೋವರ್ಸ್ ಅವ್ರಿಗೆ ಕಂಪ್ಲೀಟ್ ಆಗಲಿ. ಮತ್ತು ಅದರಿಂದ ಅವ್ರ ಕುಟುಂಬಕ್ಕೆ ಹೆಲ್ಪ್ ಆಗಲಿ. ಏನೋ ಟೀ ಅಂಗಡಿ ಇದೆ ಅಂತ ಅವ್ರ ತಾಯಿದು, ಚಾ ಅಂಗಡಿ ಅಂತಾರೆ ದಾವಣಗೆರೆಯಲ್ಲಿ, ಟೀ ಅಂಗಡಿ ಇದೆ ಅಂತೆ. ಹೋಗಲಿ, ಎಲ್ಲರೂ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಅವ್ರ ಅಕೌಂಟ್ 500K ಕಂಪ್ಲೀಟ್ ಆಗಲಿ ಅಂತ ಅವ್ರ ID ಎಲ್ಲ ಮೆನ್ಷನ್ ಮಾಡಿರ್ತೀನಿ, ಹೇಳ್ತೀನಿ. 01pawan19 ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ID ಇದೆ, ಹೋಗಿ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. 5 ಲಕ್ಷ ಆಗುತ್ತೆ ಸರ್, ಸ್ವಲ್ಪ ಲೇಟ್ ಆಗುತ್ತೆ ಇವಾಗ. ಯಾಕಂದರೆ ಅದೊಂದು ಫ್ಲೋ ಅಲ್ಲಿ ಏರ್ಬಿಡುತ್ತೆ ಸ್ಟಾರ್ಟಿಂಗು ಫಾಲೋವರ್ಸು. ಅವರು ತೀರ್ಕೊಂಡಿರೋ ಕಾರಣ ಆಗಿರ್ಬೋದು, ಮತ್ತು ಜನಕ್ಕೆ ಅವ್ರ ಮೇಲೆ ಇರೋ ಕರುಣೆಯಿಂದ ಆಗಿರ್ಬೋದು, ಅದು ಫಾಲೋವರ್ಸ್ ಏರ್ಬಿಟ್ಟಿರುತ್ತೆ. ಬಟ್ ಇವಾಗ ಅಷ್ಟು ಸ್ಪೀಡಾಗಿ ಫಾಲೋವರ್ಸ್ ಇರೋಲ್ಲ, ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ. ಬಟ್ ಹೋಗಲಿ, ಆದಷ್ಟು ಬೇಗ 5 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆಗಲಿ. ಅವ್ರ ತಂದೆ ತಾಯಿಗೆ ಅವ್ನು ಹೋಗಿರೋ ಒಂದು ಆಸ್ತಿ ಅದು ಅಂದರೆ ಅವ್ರ ಇನ್ಸ್ಟಾಗ್ರಾಮ್ ID ಅಂತಲೇ ಹೇಳ್ಬೋದು. ಅಂದರೆ ಅದರಿಂದ ಬರೋ ಪ್ರಮೋಷನ್ ದುಡ್ಡಿಂದ ಅವ್ರು ಒಳ್ಳೆ ಜೀವನ ನಡೆಸ್ಬೋದು. ಪುತ್ರ ಶೋಕಂ ನಿರಂತರಂ ಅಂತ, ತಂದೆ ತಾಯಿಗೆ ಪುತ್ರ ಶೋಕಂ ನಿರಂತರಂ ಅಂದರೆ ಆ ಪುತ್ರ ಒಂದು ತಂದೆ ತಾಯಿಗೆ ಮಕ್ಕಳನ್ನು ಕಳ್ಕೊಂಡಂಥ ನೋವು ಮರೆಯೋದಾಗದಂಥ ನೋವು, ಅದಂತೂ ಮರೆಯೋದಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ ಸ್ನೇಹಿತರೆ. ದಯವಿಟ್ಟು ಅವ್ರ ಕುಟುಂಬ ಆರಾಮಾಗಿ ಬದುಕೋ ಥರ ಆದರೂ ಆಗುತ್ತೆ ಆ ಇನ್ಸ್ಟಾಗ್ರಾಮ್ ಬೆಳೆಯೋದ್ರಿಂದ, ಅದಕ್ಕೆ ಪ್ರಮೋಷನ್ ಬರೋದ್ರಿಂದ. ಅವ್ರ ಆದಷ್ಟು ಸ್ನೇಹಿತರು ನೀವೇನು ಅಕೌಂಟ್ ಹ್ಯಾಂಡಲ್ ಮಾಡ್ತಾಯಿದ್ದೀರಾ ಬ್ರೋ, ನೀವು ಕೂಡ ಆ ದುಡ್ಡನ್ನೆಲ್ಲ ಅವರ ತಂದೆ ತಾಯಿ ಅಕೌಂಟಿಗೆ ಹೋಗೋ ಥರ ಮಾಡಿರಿ. ಅವ್ರು ಆರಾಮಾಗಿರೋ ಥರ ನೀವು ನೋಡ್ಕೊಳ್ರಿ. ಯಾಕಂದರೆ ಅವರಿಗೆಲ್ಲ ನಾಲೆಡ್ಜ್ ಇರೋದಿಲ್ಲ ಅವ್ರಿಗೆ.
ಇನ್ಸ್ಟಾಗ್ರಾಮ್ ಯಾವ ಥರ ಯೂಸ್ ಮಾಡೋದು ಅಂತ ನೀವೆಲ್ಲ ನೋಡಿಕೊಂಡು ಅವರು ತುಂಬ ಚೆನ್ನಾಗಾಗಲಿ, ಆರಾಮಾಗಿರಲಿ ತಂದೆ ತಾಯಿ ಜೀವನ ಅಂತ ನೋಡೋಣ. ಆದಷ್ಟು ಬೇಗ ಅವ್ರ ಸಾವಿಗೆ ಏನು ನಡೀತಾ ಇದೆ ಅವ್ರದ್ದು ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದು ಅದು ಏನಂತ ಅದು ಗೊತ್ತಾಗುತ್ತೆ. ಅವರು ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ತಾರೆ, ನಾನೆಲ್ಲ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಇದೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಆಗಿತ್ತು. ಅವ್ರದ್ದು 4 ಲಕ್ಷ ಫಾಲೋವರ್ಸ್ ದಾಟಿರೋದ್ರಿಂದ ಅದು ಹೇಳೋದಕ್ಕೆ